ಕಾಂಗ್ರೆಸ್ನ ಗೊಂದಲಗಳಿಗೆ ಸಂಬಂಧಿಸಿದಂತೆ ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಹಲವು ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಶಾಸಕರೆಲ್ಲ ದೆಹಲಿ ವಿಮಾನ ಹತ್ತಿದ್ರು ನಿನ್ನೆ ಸಂಜೆನೆ. 40ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಅದರಲ್ಲಿ MLCಗಳು, ಸಚಿವರುಗಳು, ಶಾಸಕರು ಇವರೆಲ್ಲರೂ ಕೂಡ ಇದ್ದಾರೆ. ಏನೋ ಒಂದು ಆಗ್ತಾ ಇದೆ ದಿಲ್ಲಿಯಲ್ಲಿ. ಆಗ್ತಾ ಇರುವಂಥ ಬೆಳವಣಿಗೆಯಲ್ಲಿ ನಮಗೇನಾದರೂ ಅವಕಾಶ ಸೃಷ್ಟಿಯಾಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಶಾಸಕರು ವಿಮಾನ ಹತ್ತಿರೋದು. ಬಹಳಷ್ಟು ಜನ ಶಾಸಕರು ಮಂತ್ರಿಯಾಗುವಂಥ ಆಸೆ ಹೊತ್ತುಕೊಂಡು ದೆಹಲಿಗೆ ತಲುಪಿದ್ದಾರೆ. ಹಿಂದೊಮ್ಮೆ ಹೋಗಿ ಬಂದಿದ್ರು, ಯಾವುದೇ ರೀತಿಯ ಉಪಯೋಗ ಆಗಿರಲಿಲ್ಲ. ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ ಕೇಳಿಕೊಂಡಿದ್ರು ಶಾಸಕರು. ಬಹಳ ಜನ ಹಲವರನ್ನ ಭೇಟಿಯಾದರು, ಅದು ಖರ್ಗೆ ಅವರನ್ನ ಭೇಟಿಯಾದರು, ಸುರ್ಜೇವಾಲಾ ಅವರನ್ನ ಭೇಟಿಯಾದರು. ಆದರೆ ಯಾವ ಬೆಳವಣಿಗೆಗಳು ಕೂಡ ಆಗಿರಲಿಲ್ಲ ಒಂದೂವರೆ ತಿಂಗಳ ಹಿಂದೆ. ಈಗ ಮತ್ತೆ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕಾಗಿ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಶಾಸಕರು. ಈಗಾಗಲೇ ಬಹಳಷ್ಟು ಜನ ಹೋಗಿದ್ದಾರೆ, ಇನ್ನಷ್ಟು ಜನ ಹೋಗುವಂತ ಸಾಧ್ಯತೆ ಇದೆ. ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಭಾಳ ದಿನಗಳಿಂದ ಬೇಡಿಕೆ ಇತ್ತು, ಆಗಬೇಕು, ಇತ್ಯರ್ಥ ಆಗ್ಬೇಕಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನೋಡಿ ಏನು ಪ್ರಾರಂಭ ಮಾಡ್ತಾರೆ, ಏನಾಗುತ್ತೆ ಯಾರು ಕಾದು ನೋಡೋರು ಅಷ್ಟೇ. ಇಟ್ಟು ಅಲ್ಲಿ ಹೇಳೋದು ಎಲ್ಲ ಚರ್ಚೆ ಆಗ್ಬೋದು ಎಲ್ಲನೂ. ಯಾಕಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಪಕ್ಷಕ್ಕೆ ಸಂಬಂಧಪಟ್ಟದ್ದು ಪ್ರಾರಂಭ ಆಗಿ ಆದಷ್ಟು ಬೇಗ ಒಂದೊಂದು ಇತ್ಯರ್ಥ ಆಗ್ಬೇಕಂತ ಅಷ್ಟೇ. ಮೇಲೆ ಎಲ್ಲ ಅವಲಂಬನೆ ಡಿಪೆಂಡ್, ಹೇಳಿಕ್ಕಾಗಲ್ಲ. ಏನು ಪ್ರಾರಂಭ ಆಗ್ತದೆ ವಿಷಯಗಳು, ಅದ್ರ ಮೇಲೆ ಮುಂದಿದೆಲ್ಲ ಅವಲಂಬನೆ. ಒಂದೇ ಮೀಟಿಂಗ್ ಆಗ್ತದೆ, ಮತ್ತೆ ಸೀರೀಸ್ ಆಫ್ ಮೀಟಿಂಗ್ ಆಗ್ತದೆ, ಗೊತ್ತಿಲ್ಲ. ಪ್ರಾರಂಭ ಅಂತ ಆಗ್ತದೆ, ಅದೊಂದೇ ಅಷ್ಟೇ ಸಂತೋಷಕರ ಸಂಗತಿ ಅಷ್ಟೇ. ಒಂದರಿಗೆ ತೆರೆಗಳಿಗೆ ಪ್ರಾರಂಭ ಆಗಿದ್ದು ಒಂದು ಸಂತೋಷ ಅಷ್ಟೇ. I don't know what did Surjewala tell me. I don't know. I'll ask him. If he asks me to come, I'll go. Otherwise, I'll be staying here. But there is important discussion related to... Whenever the party calls, we have to go. Otherwise, I will not go. Sir, is there a discussion about the CM issue, sir? I don't know about it. I don't want to comment on it. I don't know what did Surjewala tell me. I don't know. ಅಲ್ಲ, ಯಾವುದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲಲ್ಲ. ಅದಾದಮೇಲೆ ನೋಡೋಣ. ನಾವು ತೆರೆ ಬೀಳಬೇಕು ಅಂತ ನಮಗೆಲ್ಲ ಅಪೇಕ್ಷೆ ಇದೆ. ಆ ರೀತಿ ಆದರೆ ಭಾಳ ಒಳ್ಳೆಯದು. ಮನವಿ ಅಂತೂ ಮಾಡ್ತೀರಲ್ಲ ಸರ್? ಹೌದು, ಮನವಿ ಅಂತೂ ಮಾಡ್ತೀವಿ. ಎಲ್ರಿಗೂ ಆಹ್ವಾನ ಬಂತು. CMಗೆ ಆಹ್ವಾನ ಬಂತು ನಿನ್ನೆ. DK ಶಿವರಿಗೆ ಇವತ್ತು ಮಧ್ಯಾಹ್ನ ಆಹ್ವಾನ ಬಂತು. ಯಾಕಷ್ಟು ವಿಳಂಬ, ಏನಿದ್ರೆ ಹಿಂದೆ? ಇಲ್ಲ, ಆ ರೀತಿ ಏನಿರಲಿಕ್ಕಿಲ್ಲ. ಅವರಿಗೆ ಬೇರೆ ಸಮಯ ಕೊಡಬೇಕಲ್ಲ. ಅಧ್ಯಕ್ಷರಿಗೆ ಬೇರೆ ಸಮಯ ಕೊಡ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇರೆ ಸಮಯ ಕೊಡ್ತಾರೆ. ಅದಕ್ಕಾಗಿ ಪ್ರತ್ಯೇಕ ಮೀಟಿಂಗ್ ಅಥವಾ ಎಲ್ಲ ಒಟ್ಟಿಗೆ ಇರ್ತಾರೆ ಸರ್? CM DC ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಹಿಂದೆ ರಾಜಣ್ಣ ಪದೇ ಹೇಳಿದ್ದಾರೆ ಸರ್. ಅಲ್ಲ, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಕೆಲವು ಸಂದರ್ಭದಲ್ಲಿ ನೋಡಿ, ಕೆಲವು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾತಾಡ್ತಾರೆ, ಕೆಲವು ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕುಂಡಿಸ್ಕೊಂಡು ಜನರಲ್ ಸಬ್ಜೆಕ್ಟ್ಸ್ಗಳಿದ್ದಾಗ ಮಾತಾಡ್ತಾರೆ. ಅದು ಅಲ್ಲಿ ಹೋಗಿದ ಮೇಲೆ ಯಾವ ಸಬ್ಜೆಕ್ಟಿಗೆ ಯಾವ ರೀತಿ ಅವರು ಚರ್ಚೆ ಮಾಡ್ತಾರೆ. ಸರ್, ಈಗ ಸರ್ ದೆಹಲಿಗೆ ತೆರಳ್ತಾ ಇದ್ದೀರಾ, ತಾವು ಕೂಡ ಹಿರಿಯ ಶಾಸಕರಿದ್ರಿ. ಸೊ ಈ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋ ಚರ್ಚೆ ಇದೆ. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದೀರಾ. ಸೊ ಭಾಳ ದಿವಸದಿಂದ ಕಾಯ್ತಾ ಇದ್ದೀವಿ, ನೋಡೋಣ. ಅಂದ್ರೆ ದೆಹಲಿಗೆ ತೆರಳ್ತಾ ಇದ್ದೀರಾ? ಹೌದು. ಸೊ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು. ಎಷ್ಟು ಜನ ಹೋಗ್ತಾ ಇದ್ದೀವಿ ಸರ್ ತಾವೆಲ್ಲ? ಗೊತ್ತಿಲ್ಲ, ನಾವೊಂದು 4-6 ಜನ ಹೇಳಿದ್ರು ಬರ್ತದಂತೆ. ಇನ್ನೂ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಸರ್, ಈ ಬಾರಿಯ ಸಚಿವ ಸಂಪುಟ ಪುನರಾಚನೆಯಲ್ಲಿ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ನಂಬಿಕೆ, ಭರವಸೆ ಇದೆ, ನೋಡೋಣ. ಸರ್, ಈಗ ಸರ್ ದೆಹಲಿಗೆ ತೆರಳ್ತಾ ಇದ್ದೀರಾ, ತಾವು ಕೂಡ ಹಿರಿಯ ಶಾಸಕರಿದ್ರಿ. ಸೊ ಈ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರಾಚನೆ ಆಗುತ್ತೆ ಅನ್ನೋ ಚರ್ಚೆ ಇದೆ. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದೀರಾ. ಸೊ ಭಾಳ ದಿವಸದಿಂದ ಕಾಯ್ತಾ ಇದ್ದೀವಿ, ತಾವು ಕೂಡ ಸಚಿವ ಆಕಾಂಕ್ಷಿಗಳಾಗಿ? ಖಂಡಿತ, ಅವತ್ತೇ ಹೇಳಿದೆ, ನಾವು ಒಂದು ಆಕಾಂಕ್ಷಿಗಳಿದ್ದೀವಿ. ಅದಕ್ಕಂತೂ ಹೆಚ್ಚಾಗಿ ಏನು ನಡೀತದೆ ನೋಡೋಣ. ಮುಂದಿನ ಸಂಪುಟ ರಚನೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ಸಹ ವರಿಷ್ಠರು ಭೇಟಿ ಮಾಡೋಣ ಅನ್ನೋದು ದೃಷ್ಟಿಯಿಂದ ಅವ್ರ ಜೊತೆ ಹೊರಟಿದ್ದೀವಿ. DCM ಅವರು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಅವ್ರು ಭೇಟಿ ಮಾಡಿ ಬರ್ತೀವಿ ನಾವು. ಸರ್, ಎಲ್ಲಿ ಸಭೆ ಕರೆದಿದ್ದಾರೆ ಏನೋ ಅದ್ರ ಬಗ್ಗೆ ಮಾಹಿತಿ? ಸಭೆ ಮಾಹಿತಿ ಇಲ್ಲ ನಮಗೆ. ಬಟ್ ನಾವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮಾತಾಡಿಸ್ಕೊಂಡು ಒಳ್ಳೆಯದಾಗಲಿ, ಶುಭ ಅಂತ ಹಾರೈಸೋಕೆ ಅಂದ್ಕೋ. ಕಾದು ನೋಡಬೇಕಲ್ಲ. ಗೊಂದಲಗಳನ್ನು ಬಗೆಹರಿಸೋದು ಕೇಂದ್ರ ನಾಯಕರು. ಅವ್ರು ಮನಸ್ಸು ಮಾಡಿದ್ರೆ ಯಾವತ್ತೂ ಬಗೆಹರಿಸ್ಬೋದಲ್ವಾ. ಅವ್ರು ಮನಸ್ಸು ಮಾಡಬೇಕು, ಸಾಗ್ಬೋದೇನೋ ಗೊತ್ತಿಲ್ಲ, ನೋಡೋಣ, ಕಾದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಕ್ಯಾಬಿನೆಟ್ಟು, ನೋ ಕಿಚನ್. ಎವ್ರಿಬಡಿ ಈಸ್ ಇನ್ ಕಿಚನ್ ಕ್ಯಾಬಿನೆಟ್. ಕಾರ್ಯಕರ್ತರು ಒಳಗೊಂಡು ಎಲ್ಲರೂ ಕೂಡ ಒಂದೇ ಇರಲಿ, ಭೇದ ಭಾವನೆ ಇಲ್ಲ. ಇದು ಈಗ ಶಾಸಕರಿಗೆ ಮತ್ತು ಸಚಿವಾಕಾಂಕ್ಷಿಗಳಿದ್ದಾರೆ, ಅವರಿಗೆ ಒಂದು ಗುಡ್ ನ್ಯೂಸ್ ಇರುತ್ತೆ ಇವತ್ತಿನ ಒಂದು ಸಭೆಯಲ್ಲಿ. ಗೊತ್ತಿಲ್ಲ, ನಾನು ಹೆಂಗೆ ಹೇಳಿ. ಅವ್ರದ್ದು ರಾಹುಲ್ ಗಾಂಧಿ ಅವ್ರ ತಲೆಯಲ್ಲಿ ಏನಿದೆ, ಅವ್ರ ವಿಚಾರಗಳೇನಿದ್ದಾವೆ,
ಅದು ನಾನು ಹೆಂಗೆ ಹೇಳಕ್ಕೆ ತಾವೀಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಹೋಗ್ತಾ ಇದ್ದೀರಿ, ಅವ್ರ ಜೊತೆ ಬಂದಿದ್ದೀವಿ ನಿನ್ನೆ. ಅದರಲ್ಲಿ ಈಗ ಮತ್ತೊಮ್ಮೆ ಭೇಟಿಯಾಗಿ ಹೋಗ್ತಾ ಇದ್ದೀರಿ ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಎಂ ಬಿ ಪಾಟೀಲ್ ಅವರ ಪ್ರತಿಕ್ರಿಯೆಯನ್ನು ಗಮನಿಸಿದ್ರಿ. ನಿನ್ನೆ CM ಜೊತೆಗೇನೆ ಅವರು ಕೂಡ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹೋದ್ರು, ಅವ್ರು ಮಾತನಾಡಿದ್ದನ್ನು ನೋಡಿದ್ರಿ. ಓಕೆ. आज जो मीटिंग होने जा रही है ये कैबिनेट रिशफल के रिगार्डिंग में है या फिर CM मुख्यमंत्री बदला जाना है, चेंज होना है? अभी कुछ किसी को इन्फॉर्मेशन मालूम नहीं है. हो सकता है अभी राज्यसभा का चुनाव है, MLC का चुनाव है, GBA का इलेक्शंस है, और जो आज का माहौल इस देश में बना चुका है नरेंद्र मोदी के अच्छे दिन से, वो सबसे चर्चा हो सकता है. उसको ऊपर हम एजिटेशन वगैरह और लोगों को मोदी सरकार का फेलियर्स को बताने का वो सब भी हो सकता है. संपूर्ण और कैबिनेट रिशफल भी हो सकता है. अभी ये सब किसी को मालूम है. ये सब ओनली राहुल गांधी जी नोज अबाउट इट एंड व्हेन ही हैज़ अ मीटिंग. अभी तो कुछ एजेंडा किसी को मालूम नहीं है. तो व्हेन CM meets Rahul Gandhi, the DCM and PCC President meets Rahul Gandhi, you will come to know what is the agenda. Are you also going to meet the High Command? All No, the ministers will come along no, with CM? we will meet separately. That's a different issue. Those who have been called, they will meet this year. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದಿದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೀತೆ. ನಾವೆಲ್ಲ ಸತ್ಯವನ್ನು ನಂಬ್ಕೊಂಡು ಬಂದಿದ್ದೀವಿ, ಗೆಲುವು ತರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆಯದಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಸತ್ಯಕ್ಕೆ, ಪರಿಶ್ರಮಕ್ಕೆ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಅಂದರೆ DK ಸಾಹೇಬರು CM ಆಗ್ತಾರೆ ಅನ್ನೋ ಒಂದು ನೀವು ಹೇಳಿದ್ದು ಎಲ್ಲ ಸಾಲುಗಳಲ್ಲಿರೋ ಪೋಸ್ಟರಲ್ಲಿ ಈಗಾಗಲೇ ಹರಿದಾಡ್ತಿದೆ. ಸತ್ಯ ಎಲ್ಲಿದೆ ಅಲ್ಲಿ ಯಾವಾಗಲೂ ಗೆಲುವು ಇದ್ದೇ ಇರುತ್ತೆ, ಒಳ್ಳೆಯದಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.